ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಚಂದ್ರ ವಿವಿಧ ಭಾವಗಳಲ್ಲಿ ಇದ್ದಾಗ ಏನೆಲ್ಲ ಒಂದು ಫಲ ಕೊಡುತ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಂದ್ರ 1ನೇ ಮನೆಯಿಂದ 12 ಮನೆಯವರೆಗೆ ಕೊಡುವಂಥ ಒಂದು ಫಲಗಳ ಬಗ್ಗೆ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಚಂದ್ರ ಒಂದು ಮೃದುವಾದಂಥ ಒಂದು ಗ್ರಹ, ಅಂದರೆ ಸ್ವಲ್ಪ ತಾಯಿಗೆ ಕಾರಕವಾದಂಥ ಒಂದು ಗ್ರಹ ಆಗಿದೆ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಕುಂಭ ಲಗ್ನ ಆಗುತ್ತೆ. ಇಲ್ಲಿ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ, ನೋಡಲಿಕ್ಕೆ ತುಂಬ ಒಂದು ಅಟ್ರಾಕ್ಟಿವ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರೆ, ತುಂಬ ಒಂದು ಟ್ರಾವೆಲ್ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಇವರು ಕೂತ್ಕೊಳ್ಳೋದು, ಎಲ್ಲ ಬೇಕಾದರೂ ಸಂಚಾರ ಮಾಡ್ತಿರ್ತಾರೆ, ಟ್ರಾವೆಲ್ ಎಲ್ಲ ಇಷ್ಟಪಡ್ತಾರೆ. ತುಂಬ ಮೃದು ಹೃದಯ, ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ, ಸಾಫ್ಟ್ ಆಗಿರ್ತಾರೆ. ಇಲ್ಲಿ 2ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದೆ ತುಂಬ ಒಂದು ಟಾರ್ಗೆಟಿವ್, ಅಂದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ. ಇವರ ಫ್ಯಾಮಿಲಿ ತುಂಬ ಚೆನ್ನಾಗಿರ್ತದೆ, ಹ್ಯಾಪಿ ಫ್ಯಾಮಿಲಿ ಆಗಿರ್ತದೆ. ಫೈನಾನ್ಷಿಯಲಾಗಿ ತುಂಬ ಒಂದು ಚೆನ್ನಾಗಿರ್ತಾರೆ. ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ. ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ. ಚಂದ್ರ ಏನಾದರೂ 3ನೇ ಮನೆಯಲ್ಲಿದ್ದಾಗ ತುಂಬ ಒಂದು ಕ್ರಿಯೇಟಿವ್ ಆಗಿರ್ತಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಒಂದು ಚೆನ್ನಾಗಿರ್ಬೋದು. ಸೇವಿಂಗ್ ಜಾಸ್ತಿ ಆಗುತ್ತೆ ಇವರಿಗೆ 3ನೇ ಮನೆಯಲ್ಲಿ ಚಂದ್ರ ಇದ್ದರೆ. ತಮ್ಮ ಅಥವಾ ತಂಗಿ ಜೊತೆ ತುಂಬ ಒಂದು ಚೆನ್ನಾಗಿ ಇರ್ತಾರೆ ಇವರು. ಬಟ್ ಇವರಿಗೆ ಅಂತಂದರೆ ತಮ್ಮ ಫೀಲಿಂಗ್ಸ್, ಭಾವನೆಯನ್ನು ಶೇರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಇಲ್ಲಿ 4ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ತಾಯಿಗೆ ತುಂಬ ಪ್ರಿಯವಾಗಿರ್ತಾರೆ ಇವರು. ಪೋಷಕರ ಸಪೋರ್ಟ್ ಸಿಗ್ತದೆ, ಪೋಷಕರು ತುಂಬ ಚೆನ್ನಾಗಿರ್ತಾರೆ. ಮಾನಸಿಕ ಶಾಂತಿ ತುಂಬ ಚೆನ್ನಾಗಿರುತ್ತೆ, ತುಂಬ ಒಂದು ಕೂಲಾಗಿರ್ತಾರೆ. ಇವ್ರ ಮೈಂಡು ಕೂಡ ತುಂಬ ಕೂಲಾಗಿರ್ತದೆ. ದೈಹಿಕ ಬಯಕೆ ಜಾಸ್ತಿ, ಫಿಸಿಕಲ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರ್ತದೆ. ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ಲವ್ಗೆ ಬೀಳ್ತಾರೆ ಇವರು. ಲವ್ ಆಗ್ಬೋದು. ಮನೋರಂಜನೆ ಕಡೆ ಆಸಕ್ತಿ ಇರ್ತದೆ, ಮತ್ತು ಭೌತಿಕ ಸುಖದ ಬಗ್ಗೆ ಹೆಚ್ಚು ಆಸಕ್ತಿ ಇರ್ತದೆ 5ನೇ ಮನೆಯಲ್ಲಿ ಚಂದ್ರ ಇದ್ದಾಗ. ಮತ್ತು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ. ಮಕ್ಕಳ ಜೊತೆ ತುಂಬ ಚೆನ್ನಾಗಿರ್ತಾರೆ. ಮಕ್ಕಳ ಜೊತೆ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಇವರಿಗೆ. ಇಲ್ಲಿ 6ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಇರ್ತದೆ. ಮೈಂಡ್ ತುಂಬ ಕನ್ಫ್ಯೂಸ್ ಆಗಿರ್ತದೆ, ನೆಗೆಟಿವ್ ಕಡೆಯಿಂದ ಜಾಸ್ತಿ ಥಿಂಕ್ ಮಾಡ್ತಾರೆ. ಆಮೇಲೆ ಕೆಲಸ ಕೂಡ ಚೇಂಜ್ ಮಾಡ್ತಾಯಿರ್ತಾರೆ 6ನೇ ಮನೆಯಲ್ಲಿ ಚಂದ್ರ ಇದ್ದರೆ. ಪೇರೆಂಟ್ಸ್ ಜೊತೆ ಅಷ್ಟೇನೂ ಚೆನ್ನಾಗಿರಲ್ಲ, ರಿಲೇಷನ್ ಅಷ್ಟೇ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ಇವರಿಗೆ. ಮತ್ತು ಬಾಲ್ಯದಲ್ಲಿ ಅತೃಪ್ತಿ ಇರ್ತದೆ, ಸಾಲ ಜಾಸ್ತಿ ಇರ್ಬೋದು. 7ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಇವರ ಸಂಗಾತಿ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ. ಹೆಚ್ಚು ಪ್ರಯಾಣ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇವರು. ತುಂಬ ಒಂದು ಪ್ರಯಾಣ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಬಿಸ್ನೆಸ್ ತುಂಬ ಚೆನ್ನಾಗಾಗ್ತದೆ. ಬಿಸ್ನೆಸ್ ಪಾರ್ಟ್ನರ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾರೆ. ಇಲ್ಲಿ 8ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಇವರಿಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತದೆ. ಮೈಂಡ್ ಸ್ಟೇಬಲ್ ಇರಲ್ಲ. ಮತ್ತು ಇವರಿಗೆ ತುಂಬ ಆಸ್ತಿ ಸಿಗ್ಬೋದು, ಪಿತೃಜತೆ ಆಸ್ತಿ ಜಾಸ್ತಿ ಸಿಗ್ಬೋದು. ಆಫ್ಟರ್ ಮ್ಯಾರೇಜ್ ನಂತರ ಇವರಿಗೆ ಭಾಗ್ಯ ಸಿಗುತ್ತೆ. 9ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ ತಂದೆ ಜೊತೆ ತುಂಬ ಚೆನ್ನಾಗಿರ್ತಾರೆ ಇವರು. ಮತ್ತು ತುಂಬ ಸಂಪತ್ತು ಸಂಗ್ರಹಿಸ್ತಾರೆ, ತುಂಬ ರಿಚ್ ಆಗಿರುವಂಥ ಸಾಧ್ಯತೆ ಇರ್ತದೆ. ಲಕ್ ತುಂಬ ಚೆನ್ನಾಗಿರ್ತದೆ ಇವರಿಗೆ, ಲಕ್ಕಿಯಾಗಿರ್ತಾರೆ. ತಂದೆ ಕಡೆಯಿಂದ ತುಂಬ ಲಕ್ ಸಿಗ್ಬೋದು. ತಂದೆ ಜೊತೆ ರಿಲೇಷನ್ ಚೆನ್ನಾಗಿರ್ತದೆ. 10ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಸೋಷಿಯಲಾಗಿ ತುಂಬ ಒಂದು ಪಾಪ್ಯುಲರ್ ಆಗಿರ್ತಾರೆ, ಜನಪ್ರಿಯತೆ ಜಾಸ್ತಿ, ಬಿಸ್ನೆಸ್ ಮೈಂಡ್ ಆಗಿರ್ತಾರೆ, ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರ್ತಾರೆ ಇವರು. 10ನೇ ಮನೆಯಲ್ಲಿ ಚಂದ್ರ ಇದ್ದರೆ ತುಂಬ ಒಂದು ಜಾಬ್ ಪ್ಲೇಸಲ್ಲಿ ಕೂಡ ತುಂಬ ಪ್ರೇಯರ್ ಆಗಿರ್ತಾರೆ. 11ನೇ ಮನೆಯಲ್ಲಿ ಏನಾದರೂ ಚಂದ್ರ ಇದ್ದರೆ ಸ್ನೇಹಿತರಿಗೆ ಪ್ರೇಯರ್ ಆಗಿರ್ತಾರೆ ಇವರು. ಸ್ನೇಹಿತರ ಜೊತೆ ತುಂಬ ಒಂದು ಚೆನ್ನಾಗಿರ್ತಾರೆ. ಬಿಸ್ನೆಸ್ಸಲ್ಲಿ ಸಕ್ಸಸ್ ಸಿಗ್ತದೆ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತದೆ. ಮೈಂಡ್ ಸ್ಟೇಬಲ್ ಇರಲ್ಲ ಇವರಿಗೆ. ಮನಸ್ಸಿನಲ್ಲಿ ಕನ್ಫ್ಯೂಷನ್ ಜಾಸ್ತಿ. ಇದು ಚಂದ್ರ 1ರಿಂದ 12ನೇ ಮನೆಯವರೆಗೆ ಕೊಡುವಂಥ ಫಲಗಳು. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.